ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗಲ್ಲಿ ನಿಮ್ಮ ಎಷ್ಟೊಂದು ಜನ ರಿಕ್ವೆಸ್ಟ್ ಇತ್ತು ಈ ಕ್ವೆಶ್ಚನ್. ನನ್ನ ಕನೆಕ್ಷನಲ್ಲಿ, ನನ್ನ ರಿಲೇಶನ್‌ಶಿಪ್ಪಲ್ಲಿ ಯಾವುದಾದ್ರೂ ಥರ್ಡ್ ಪಾರ್ಟಿ ಕನೆಕ್ಷನ್ ಇದೆಯಾ? ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್‌ಮೆಂಟ್ ಇದೆಯಾ? ಯೆಸ್ ಅನ್ನೋದಾದ್ರೆ, ಸೊ ಏನಾದ್ರೂ ಲೈಕ್ ಇನ್‌ಫ್ಲುಯೆನ್ಸ್ ಆಗ್ತಾ ಇದ್ದಾರಾ ನನ್ನ ಪಾರ್ಟ್ನರ್ ಅನ್ನೋದಾದ್ರೆ, ಸೊ ಈ ರೀಡಿಂಗ್ ಅವರಿಗಾಗಿ ಆಗಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಾ ಇರ್ಬೋದು. ಸೊ ಅವರು ನಿಜವಾಗಿಯೂ ಮೂರನೇ ವ್ಯಕ್ತಿಯ ಜೊತೆ ಸಂತೋಷದಲ್ಲಿ ಇದ್ದಾರಾ? ಸೊ ಇನ್ ಕೇಸ್ ನೀವಿಬ್ರು ಕನೆಕ್ಷನ್ ಅಲ್ಲಿ ಇದ್ರೆ, ಸೊ ಥರ್ಡ್ ಪರ್ಸನ್ ಜೊತೆ ಚೆನ್ನಾಗಿದ್ದಾರಾ? ಅವರು ನನ್ನನ್ನ ಮಿಸ್ ಮಾಡ್ತಾ ಇದ್ದಾರಾ? ಯಾರನ್ನೋ ಆಯ್ಕೆ ಮಾಡ್ತಾರ ಅಂತ ಕೊನೆಗೂ ಗೊತ್ತಾಯ್ತಾ? ಸೊ ಈ ತರ ನಿಮ್ಗೆ ಪ್ರಶ್ನೆಗಳು ಕಾಡ್ತಾ ಇದ್ರೆ, ಸೊ ನಿಮ್ಮ ಪಾರ್ಟ್ನರ್ ಇಂದ ನೀವು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ, ಸೊ ಸೈಲೆನ್ಸ್ ಆಗಿ ದೂರ ಸರಿದಿದ್ರೆ ಯಾರಿಗೋಸ್ಕರನಾದ್ರೂ ಅವರು ಈಗ ದೂರ ಇದ್ರೆ, ಈ ರೀಡಿಂಗ್ ನೀವು ಡೀಪ್ ಆಗಿ ನೋಡಿ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಗುತ್ತೆ ಅಂತ ಭಾವಿಸ್ತೀನಿ. ಅವರ ಹೃದಯದಲ್ಲಿ ನಿಜವಾದ ಭಾವನೆ ಯಾರಿಗಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅವರು ಕನ್ಫ್ಯೂಷನ್ ಸ್ಟೇಜ್ ನಲ್ಲಿ ಇದ್ದಾರಾ, ಅಥವಾ ಕ್ಲಿಯರ್ ಡಿಸಿಷನ್ ತೆಗೆದುಕೊಂತಾರ? ಮೂರನೇ ವ್ಯಕ್ತಿ ಇನ್ಫ್ಲೂಯೆನ್ಸ್ ಟೆಂಪ್ರರಿನಾ, ಇಲ್ಲ ಸೀರಿಯಸ್ ಆಗಿ ಅವ್ರ ಕಡೆನೇ ಶಿಫ್ಟ್ ಆಗಬೇಕು ಅಂತ ಇದೆಯಾ? ಡೆಸ್ಟಿನಿ ಶಿಫ್ಟ್ ಆಗುತ್ತಾ? ಸೊ ಸಮ್‌ಟೈಮ್ಸ್ ಏನಾಗುತ್ತೆ ಅಂದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾಗ ಈಗೋ ಟೆಸ್ಟ್ ಆಗ್ಬೋದು, ಕಾರ್ಮಿಕ್ ಲೆಸನ್ನ ಕಲಿಬೋದು, ಇಲ್ಲ ಟೆಂಪ್ರರಿ ಡಿಸ್ಟ್ರಾಕ್ಷನ್ ಕೂಡ ಆಗ್ಬೋದು. ಅವ್ರ ಫೈನಲ್ ಚಾಯ್ಸ್ ಪಾತ್‌ನನು ಕೂಡ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ಸೊ ಈ ರೀಡಿಂಗ್ ನಿಮಗೆ ಒಂದು ಖಂಡಿತ ಕ್ಲಾರಿಟಿ ಕೊಡುತ್ತೆ. ಯಾವುದೇ ತರ ಫಿಯರ್ ಬರ್ಸೋವಂತ ರೀಡಿಂಗ್ ಅಲ್ಲ. ಸೊ ನೀವು ನಿಮ್ಮ ಪಾರ್ಟ್ನರ್‌ನ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲ ಅವರ ಫೋಟೋ ಇದ್ರೆ ಫೋಟೋ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 3 ಸೆಕೆಂಡ್ಸ್ ಅವರ ಹೆಸರನ್ನು ಹೇಳ್ಕೊಂಡು, ಸೊ ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಒಂದು ಕ್ಲಾರಿಟಿ ಅಂಡ್ ಮೆಸೇಜ್ ಸಿಗುತ್ತೆ ಅಂತ ಭಾವಿಸ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇದೊಂದು ಥರ್ಡ್ ಪಾರ್ಟಿ ಕನೆಕ್ಷನ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಇಲ್ಲಿ ಕಾರ್ಡ್ಸ್‌ನ ಇವತ್ತು ನೋಡ್ಬೋದು. 2 ಆಫ್ ಸ್ವಾರ್ಡ್ಸ್ ಬಂದಿದೆ, 8 ಆಫ್ ಸ್ವಾರ್ಡ್ಸ್, 4 ಆಫ್ ವಾಂಡ್ಸ್, 8 ಆಫ್ ವಾಂಡ್ಸ್, ಕ್ವೀನ್ ಆಫ್ ಸ್ವಾರ್ಡ್ಸ್. ಜಾಸ್ತಿ ಸ್ವಾರ್ಡ್ಸ್ ಬಂದಿದೆ. ಸೊ ಇದು ಒಂಥರ ತುಂಬಾನೇ ಶಾರ್ಪ್ ಎಡ್ಜಸ್ ಅಲ್ಲಿ ಇರುವಂತ ಕನೆಕ್ಷನ್ ಅಂತ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಕ್ಲಿಯರ್ ಮೆಂಟಲ್ ಆಗಿರ್ಬೋದು, ಕ್ಲಾರಿಟಿ ಆಗಿರ್ಬೋದು, ಕಾನ್ಫ್ಲಿಕ್ಟ್ ಆಗಿರ್ಬೋದು, ಸಡನ್ ಶಿಫ್ಟ್ ಎನರ್ಜಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಮೊದಲಿಗೆ 2 ಆಫ್ ಸ್ವಾರ್ಡ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ಡಿಸಿಷನ್‌ನ ಅವಾಯ್ಡೆನ್ಸ್ ನಿಮ್ಮ ಪಾರ್ಟ್ನರ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿಮ್ಮ ವ್ಯಕ್ತಿ ಇವಾಗ ಕ್ಲಿಯರ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹಾರ್ಟ್‌ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ರಿಯಾಲಿಟಿ ಫೇಸ್ ಮಾಡೋದಕ್ಕೆ ಹೆಸಿಟೇಷನ್ ಪಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ತುಂಬಾನೇ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲವೂ ಸರಿಗಿದೆ, ಎಲ್ಲವೂ ಚೆನ್ನಾಗಿದೆ. ಬಟ್ ಇನ್ಸೈಡ್ ನೋಡಿದ್ರೆ ತುಂಬಾ ಕನ್ಫ್ಯೂಷನ್ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು 8 ಆಫ್ ಸ್ವಾರ್ಡ್ಸ್. ಸೊ ಮೆಂಟಲ್ ಟ್ರ್ಯಾಪ್ ಅಂತ ಹೇಳ್ಬೋದು. ಸೊ ಮೆಂಟಲ್ ಟ್ರ್ಯಾಪ್ ಒಳಗೆ ಅವರಿದ್ದಾರೆ ಅಂತ ಹೇಳ್ಬೋದು. ಓವರ್ ಥಿಂಕ್ ಮಾಡ್ತಾ ಇರ್ಬೋದು. ಸೊ ಇಲ್ಲಾಂದ್ರೆ ತುಂಬಾನೇ ಗಿಲ್ಟ್ ಕಾಡ್ತಾ ಇರ್ಬೋದು. ಇಲ್ಲಾಂದ್ರೆ ತುಂಬಾ ಭಯ, ಆತಂಕ ಹೆಚ್ಚಾಗಿ ಕಾಣ್ತಾ ಇರ್ಬೋದು. ಕಾನ್ಸಿಕ್ವೆನ್ಸಸ್‌ನ ಹೇಗೆ ನಾನು ಫೇಸ್ ಮಾಡ್ಲಿ? ಸಿಚುಯೇಷನ್ ಅಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ಫ್ರೀಡಮ್ ಇಲ್ಲ ಅನ್ನೋದು ಆಗಿದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಫ್ರೀಡಮ್ ಅಂತೂ ಖಂಡಿತ ಇಲ್ಲ. ಇನ್ ಕೇಸ್ ಯಾರಾದ್ರೂ ಇನ್‌ಫ್ಲುಯೆನ್ಸ್ ಮಾಡ್ತಾ ಇದ್ರೆ, ತುಂಬಾ ಅತಿರೇಕಕ್ಕೆ ಇನ್‌ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ, ಪ್ರೆಷರ್ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಕಡೆ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಟ್ಯಾರೋ ಮೂಲಕ. ಸೊ ಇಲ್ಲಿ ನೋಡ್ಬೋದು 4 ಆಫ್ ವಾಂಡ್ಸ್ ಬಂದಿದೆ. ಸ್ಟೆಬಿಲಿಟಿ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಒಂದು ಸ್ಟೆಬಿಲಿಟಿ, ಅದು ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಇದೆ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಎನರ್ಜಿ ಬೇಕಾಗಿದೆ. ಸೊ ನಿಮ್ಮ ಜೊತೆ ಮ್ಯಾರೇಜ್ ಇರ್ಬೋದು, ಒಂದು ಕಮಿಟ್ಮೆಂಟ್ ಥಾಟ್ಸ್ ಇರ್ಬೋದು. ಸೊ ಟ್ರೂ ಕಂಫರ್ಟ್ ಝೋನ್ ಅದು ಇತ್ತು ಅವ್ರಿಗೆ ನಿಮ್ಮ ಜೊತೆ ಇದ್ದಾಗ. ಸೊ ಇವಾಗ ಕಾರ್ಡಲ್ಲಿ ಅದೆಲ್ಲಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ ಅದೆಲ್ಲ ಕಾಣಿಸ್ತಾ ಇಲ್ಲ. ಸೊ ನಾನೆಲ್ಲೋ ಒಂದು ರಾಂಗ್ ಪಾತಲ್ಲಿ ಇದ್ದೀನಿ ಅಂತ ಅವ್ರಿಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಕೂತಿದೆ. ಸೊ ಅವ್ರಿಗೆ ನಾನು ಮನೆ ವಾತಾವರಣ ನನಗೆ ಕಾಣಿಸ್ತಾ ಇಲ್ಲ. ಸೊ ನನಗೆ ಏನೋ ತಪ್ಪಾಗ್ತಾ ಇದೆ. ನಾನು ಮಾಡ್ತಾ ಇರೋದು ಸರಿ ಇಲ್ಲ. ನಾನು ತುಂಬಾ ನನ್ನನ್ನ ಗೌರವಿಸೋರ್ನ, ರೆಸ್ಪೆಕ್ಟ್ ಕೊಡೋರ್ನ, ಪ್ರೀತಿ ತೋರ್ಸೋರ್ನ ನಾನು ಕಳ್ಕೊಳ್ತಾ ಇದ್ದೀನಿ. ಸೊ ನನ್ನನ್ನ ತುಂಬಾ ಅತಿಯಾಗಿ ಇಷ್ಟಪಡೋರು, ಅತಿಯಾಗಿ ಕಾಳಜಿ ಮಾಡೋರ್ನ ನಾನು ದೂರ ಸರಿಸಿದ್ದೀನಿ ಅನ್ನೋದು ಅವ್ರಿಗೆ ಹೆಚ್ಚು ಫೀಲಿಂಗ್ ಇಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ 8 ಆಫ್ ವಾಂಡ್ಸ್ ಬಂದಿದೆ. ಸೊ ಏನಾಗ್ಬೋದು? ಈ ತರ ಅವ್ರಿಗೆ ಇಲ್ಲಿ ಗಿಲ್ಟ್ ಕಾಡ್ತಾ ಇದೆ ಅಂದ್ರೆ, ಇಲ್ಲಿ ಏನಾಗ್ಬೋದು ಅಂತ ನೋಡಿದ್ರೆ, ಸಡನ್ ಮೂವ್‌ಮೆಂಟ್
ಬರುತ್ತೆ. ಸೊ ಸೈಲೆನ್ಸು ಆಗಿರ್ಬೋದು, ನಿಮ್ಮ ವಿಚಾರದಲ್ಲಿ ಅವರು ಸೈಲೆನ್ಸ್‌ನ ತೋರಿಸ್ತಾ ಇರ್ಬೋದು. ಬಟ್ ಸಡನ್ ಆಗಿ ಅವರು ಮೂಮೆಂಟ್ಸ್‌ನ ತೋರಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಒಂದು ಫಾಸ್ಟ್ ಮೆಸೇಜ್ ಬರೋದಾಗಿರ್ಬೋದು, ಇಲ್ಲ ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಎಮೋಷನಲ್ ಔಟ್‌ಬರ್ಸ್ಟ್ ಆಗ್ಬೋದು, ಇಲ್ಲ ಸಿಚುಯೇಷನ್ ಆಗಿ ಕ್ವಿಕ್ ಆಗಿ ಚೇಂಜ್ ಆಗ್ಬೋದು. ಥರ್ಡ್ ಪಾರ್ಟಿಯಿಂದ ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ಬೋದು. ಎನರ್ಜಿ ಆಲ್ರೆಡಿ ಬಿಲ್ಡ್ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್‌ಗೆ. ಬಟ್ ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್‌ನ ನೀವು ನೋಡ್ತಾ ಇದ್ದೀರಾ. ಇದು ಒಂದು ಫೈನಲ್ ಕಾರ್ಡ್ ಶೋ ಅಂತಾನೆ ಹೇಳ್ಬೋದು. ಕೋಲ್ಡ್ ಆಗಿರ್ಬೋದು ಈಗ ವಾತಾವರಣ. ತುಂಬಾನೇ ಇವಾಗ ಹೇಗೆ ಐಸ್ ಕ್ಯೂಬ್ಸ್‌ನ ನೀವು ಕೈಯಲ್ಲಿ 1 ಸೆಕೆಂಡ್ ಹಿಡ್ಕೋಬಹುದು, 2 ಸೆಕೆಂಡ್ಸ್ ಹಿಡ್ಕೋಬಹುದು. ಜಾಸ್ತಿ ಹೊತ್ತು ಹಿಡ್ಕೊಂಡ್ರೆ ನಿಮ್ಮ ಕೈಗೆ ಅದು ಫೀಲ್ ಆಗೇ ಆಗುತ್ತೆ. ಸೆನ್ಸ್ ಬೇರೆ ತರ ಆಗುತ್ತೆ. ಆ ತರ ವಾತಾವರಣ ಇರ್ಬೋದು. ಬಟ್ ಖಂಡಿತ ಕ್ಲಿಯರ್ ಆಗುತ್ತೆ. ಈ ತರ ಸಿಚುಯೇಷನ್ ಖಂಡಿತ ಕ್ಲಿಯರ್ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹೇಗೆ ಕ್ಲಿಯರ್ ಆಗುತ್ತೆ ಅಂತಂದ್ರೆ, ನಿಮ್ಮ ಪಾರ್ಟ್ನರ್ ಎಮೋಷನಲಿ ಥರ್ಡ್ ಪಾರ್ಟಿ ಇಲ್ಲಾಂದ್ರೆ ಇನ್‌ಫ್ಲೂಯೆನ್ಸ್ ಆಗ್ತಾ ಇರೋರಿಂದ ಡಿಟ್ಯಾಚ್ ಆಗೋ ಟೈಮ್ ಬಂದಿದೆ. ಸೊ ಟ್ರೂತ್ ಏನಿದೆ ಅದು ಅವರಿಗೆ ಅರ್ಥ ಆಗುತ್ತೆ. ಸೊ ಕ್ಲಿಯರ್ ಬೌಂಡ್ರಿನ ಅವ್ರ ಜೊತೆ ಸೆಟ್ ಮಾಡ್ತಾರೆ. ಸ್ಟ್ರಾಂಗ್ ಫೆಮಿನೈನ್ ಎನರ್ಜಿ, ನೀವೇನಾದ್ರೂ ನಿಮ್ಮ ಪಾರ್ಟ್ನರ್‌ಗೆ ಒಂದು ಎನರ್ಜಿನ ತುಂಬ್ತಾ ಇದ್ರೆ, ಅದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅವರು ನಿಮ್ಮ ಹತ್ರ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಸೊ ಇವಾಗ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಸ್ಟ್ರಾಂಗ್ ಇದೆ. ಆದ್ರೆ ಬೆಗ್ಗಿಂಗ್ ಮಾಡಲ್ಲ ಅವರು ನಿಮ್ಮತ್ರ. ಓಕೆ ನಾನ್ ಮಾಡ್ದೆ, ತಪ್ಪು ಮಾಡ್ದೆ, ನನ್ನ ಕ್ಷಮಿಸ್ಬಿಡು, ಇನ್ಯಾವತ್ತೂ ನಾನು ನಿನ್ ಜೊತೆನೇ ಇರ್ತೀನಿ. ಆ ಥರ ಅವರು ಒಂದು ಬೆಗ್ಗಿಂಗ್ ಎನರ್ಜಿ ಅವರು ನಿಮ್ಮತ್ರ ತೋರ್ಸಲ್ಲ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಬಟ್ ಎಮೋಷನಲಿ ಅವರು ಸ್ಟ್ರಾಂಗ್ ಆಗಿ ಬರ್ತಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಿದೆ. ಸೊ ಹಾನೆಸ್ಟ್ ಆಗಿ ಇಲ್ಲಿ ರೀಡಿಂಗ್ ಅಲ್ಲಿ ನಾವು ಓವರ್ ಆಲ್ ಎನರ್ಜೀಸ್ ಅಂತ ನೋಡಿದ್ರೆ, ಇನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾರೆಲ್ಲ ನೀವು ಥರ್ಡ್ ಪಾರ್ಟಿ ಸಿಚುಯೇಷನ್‌ನ ಅನುಭವಿಸ್ತಾ ಇದ್ದೀರಾ. ಸೊ ನನ್ನ ಪಾರ್ಟ್ನರ್‌ಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಅನ್ಕೊಂಡಿದ್ದೀರಾ. ಸೊ ಅವರಿಗೆ ಓವರ್ ಆಲ್ ಎನರ್ಜಿ ರೀಡಿಂಗ್ ಇಲ್ಲಿ. ಸೊ ಅವರು ಎಮೋಷನಲಿ ಇವಾಗ ಫ್ರೀ ಆಗಿ ಇಲ್ಲ. ಸೊ ಎಮೋಷನಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. 2 ಆಫ್ ಸ್ವಾರ್ಡ್ಸ್ ನೋಡ್ಬೋದು, 8 ಆಫ್ ಸ್ವಾರ್ಡ್ಸ್ ನೋಡ್ಬೋದು. ಇದು ಒಂದು ಕನ್ಫ್ಯೂಸ್ಡ್ ಅಂಡ್ ಸ್ಟಕ್ ಎನರ್ಜಿ ಆಗಿರುತ್ತೆ. ಸೊ ಇಲ್ಲಿ 4 ಆಫ್ ವಾಂಡ್ಸ್ ಏನ್ ಹೇಳುತ್ತೆ ಅಂದ್ರೆ, ಅವರು ರಿಯಲ್ ಸ್ಟೆಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಕಮ್ಯುನಿಕೇಷನ್ ನಿಮ್ಮ ಜೊತೆ ಮಾಡಿದಾಗ ಸ್ಟೆಬಿಲಿಟಿ ಬರುತ್ತೆ ಅಂತ ಗೊತ್ತು. ಅದನ್ನ ಮಾಡೋದಕ್ಕೆ ಅವರು ಸ್ವಲ್ಪ ರಿಗ್ರೆಟ್ ಅಲ್ಲಿ ಇದ್ದಾರೆ, ಗಿಲ್ಟ್ ಅಲ್ಲಿ ಇದ್ದಾರೆ. ಸೊ ಅದನ್ನ ಬಿಟ್ಟು ಅವರು ಅವಾಯ್ಡ್ ಮಾಡ್ಕೊಂಡು ನಿಮ್ಮ ಜೊತೆ ನಿಜವಾದ ಕಾನ್ವರ್ಸೇಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಯಾವಾಗ ಬೇಕಾದ್ರೂ ಬರ್ಬೋದು. ಜಸ್ಟ್ ವೇಟ್ ಮಾಡಿ. ಮತ್ತೆ ನೀವು ಅವರು ನಿಜವಾಗ್ಲೂ ಖುಷಿಯಾಗಿದ್ದಾರಾ ಬೇರೆಯವ್ರ ಜೊತೆ ನನ್ನ ಬಿಟ್ಟು ಅಂತ ಕೇಳೋದಾದ್ರೆ, ನೋ ಅಂತ ಹೇಳ್ಬೋದು. ಮೆಂಟಲ್ ಪ್ರೆಷರ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಪೀಸ್ ಅನ್ನೋದು, ಶಾಂತಿ ಅನ್ನೋದು ಅವರಿಗೆ ಅಲ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ನನ್ನ ಕೇಳಿದ್ರೆ, ಸಡನ್ ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ಇದೆ. ಬಟ್ ಕಾನ್ವರ್ಸೇಷನ್ ಸೀರಿಯಸ್ ಆಗಿ ಆಗಿರುತ್ತೆ. ಸೊ ಏನು ಇಲ್ಯೂಷನ್ ಫೇಸ್ ಅಲ್ಲಿ ಇರೋದಿಲ್ಲ. ಖಂಡಿತ ಅವರು ಕಾಂಟ್ಯಾಕ್ಟ್‌ಗೆ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಥರ್ಡ್ ಪಾರ್ಟಿ ಎಂಡ್ ಆಗುತ್ತಾ? ಸೊ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ ಏನಾದ್ರು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ರೆ ಎಂಡ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ ನನ್ಗೆ, ಸೊ ಈ ಸ್ಪ್ರೆಡ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಖಂಡಿತ ಎಂಡಿಂಗ್ ಪ್ರಾಸೆಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಥರ್ಡ್ ಪಾರ್ಟಿ ಇನ್ವಾಲ್ವ್‌ಮೆಂಟ್‌ದು. ಇಮಿಡಿಯೇಟ್ ಡ್ರಾಮಾಟಿಕ್ ಆಗಿ ಬ್ರೇಕಪ್ ಎನರ್ಜಿ ಏನು ಕಾಣಿಸ್ತಾ ಇಲ್ಲ. ಬಟ್ ಮೆಂಟಲ್ ಡಿಟ್ಯಾಚ್‌ಮೆಂಟ್ ಆಗುತ್ತೆ, ಎಮೋಷನಲ್ ಕ್ಲಾರಿಟಿ ಬರುತ್ತೆ, ಸಡನ್ ಶಿಫ್ಟ್ ತಗೊಳುತ್ತೆ. ಸೊ ಸಡನ್ ಚೇಂಜಸ್ ಪಾಸಿಬಿಲಿಟಿ ವಿತಿನ್ ಶಾರ್ಟ್ ಫೇಸ್ ಅಲ್ಲಿ ನೀವು ನೋಡ್ಬೋದು. ಹಾನೆಸ್ಟ್ ಆಗಿ ಇನ್ಸೈಟ್ಸ್ ಅಂತ ನಾವು ನೋಡೋದಾದ್ರೆ, ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಸ್ಟೇಬಲ್ ಲವ್ ಎನರ್ಜಿ ಕಾಣ್ತಾನೆ ಇಲ್ಲ. ಸೊ ಥರ್ಡ್ ಪಾರ್ಟಿಯಲ್ಲಿ ಯಾರ ಜೊತೆ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ಆಗಿ, ಸ್ಟೇಬಲ್ ಆಗಿ ಲಾಂಗ್ ಟರ್ಮ್ ಎನರ್ಜಿ ಏನು ಕಾಣಿಸ್ತಿಲ್ಲ. ಬಟ್ ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಬೇಸ್ಡ್, ಈಗೋ ಬೇಸ್ಡ್, ಟೆಂಪರರಿ, ಮೆಂಟಲಿ ಎಕ್ಸಾಸ್ಟ್ ಆಗಿರೋದಂತೂ ನಿಮ್ಮ ಪಾರ್ಟ್ನರ್ ಖಂಡಿತ ನಿಜ. ನಿಮ್ಮನ್ನ ಕಳ್ಕೊಂಡು ಅವರು ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ವೇಟ್ ಮಾಡಿ, ಖಂಡಿತ ಈ ಫೇಸ್ ಚೇಂಜ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಒಂದು ಚೆಕ್ ಮಾಡ್ಕೊಂಡು, ಅಬ್ಸರ್ವ್ ಮಾಡಿ, ಅವ್ರಿಗೆ ರಿಗ್ರೆಟ್ ಆಗಿ, ನಿಮ್ಮ ಬಗ್ಗೆ ಅರ್ಥ ಆಗಿ ಅವರು ಖಂಡಿತ ವಾಪಸ್ ಬರ್ತಾರೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಾಪಲ್ಲಿ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.